ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಜುಲೈ 19 ಭಾನುವಾರದಿಂದ 25 ಶನಿವಾರದವರೆಗಿನ ವಾರ ಭವಿಷ್ಯದ ಈಗ ಅವಲೋಕನ. ಮೊದಲು ಪಂಚಾಂಗದ ವಿಶ್ಲೇಷಣೆ. ಜುಲೈ 19 ಭಾನುವಾರ ಆಷಾಢ ಶುಕ್ಲ ಪಂಚಮಿ ತಿಥಿ, ಉತ್ತರ ನಕ್ಷತ್ರ ಇರುವಂಥದ್ದು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಉತ್ತರ ನಕ್ಷತ್ರ ಮತ್ತು ಪಂಚಮಿ ಯೋಗ ಇರುವ ಕಾರಣ ಯಾವುದೇ ರೀತಿಯ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳನ್ನು, ವ್ಯಾಪಾರ ಉದ್ಯಮಕ್ಕೆ ಸಂಬಂಧಪಟ್ಟ ಭೇಟಿ, ಒಪ್ಪಂದ, ಸಹಿ ಇತ್ಯಾದಿಗಳಿಗೆ ಸಹ ಅನುಕೂಲಕರವಾಗಿದೆ. ಇನ್ನು ಆಷಾಢ ಮಾಸವಾಗಿರುವುದರಿಂದ ಕೆಲವೊಂದು ಶುಭ ಕಾರ್ಯಗಳನ್ನು ಆಷಾಢದಲ್ಲಿ ಮಾಡೋದಿಲ್ಲ. ಅದರ ಹೊರತಾಗಿ ವ್ಯಾವಹಾರಿಕ ಇನ್ನಿತರ ವಿಚಾರಕ್ಕೆ, ವ್ಯಾಪಾರ ಉದ್ಯಮಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ, ವೈಯಕ್ತಿಕ ವಿಚಾರಗಳಿಗೆ ಅಥವಾ ಭೂಮಿಯ ಇನ್ನಿತರ ವಿಚಾರಕ್ಕೆ ಈ ಅನುಕೂಲವಾದ ಪಂಚಮಿ ಉತ್ತರ ನಕ್ಷತ್ರ ಇರುವಂಥ ದಿನ ಉತ್ತಮವಾಗಿರುತ್ತೆ. ಇನ್ನು 20ನೇ ತಾರೀಕು ಸೋಮವಾರ ಶುಕ್ಲ ಷಷ್ಠಿ ತಿಥಿ, ಹಸ್ತ ನಕ್ಷತ್ರ, ಶಿವಯೋಗ, ತೈತಿಲಕರಣ ಇರುವಂಥದ್ದು ಸೋಮವಾರ ಆಗಿರೋ ಕಾರಣ ಇನ್ನು ವಿಶೇಷವಾಗಿ ಶಿವನ ಭಕ್ತಿ, ಶಿವನ ಆರಾಧನೆ, ಶಿವನ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು. ಹಾಗೆಯೇ ಇಂದು ಒಂದು ಖಗೋಳದ ಘಟನೆಯಲ್ಲಿ ಅಲ್ಲಿ ರವಿಯ ಒಂದು ನಕ್ಷತ್ರ ಪರಿವರ್ತನೆ, ಪುಷ್ಯ ನಕ್ಷತ್ರಕ್ಕೆ ರವಿಯ ಪ್ರವೇಶ ಆಗುವಂಥದ್ದು. ಪುಷ್ಯ ಮಳೆ ಆರಂಭ ಆಗುತ್ತೆ. ಪುಷ್ಯ ನಕ್ಷತ್ರದ ಮಳೆ ಯಾವ ರಾಶಿ, ಯಾವ ನಕ್ಷತ್ರಕ್ಕೆ ಸೂರ್ಯನ ಒಂದು ಪ್ರವೇಶ ಆಗುತ್ತೋ ಅಂಥ ಒಂದು ನಕ್ಷತ್ರದ ಹೆಸರಿನ ಮಳೆ ಸುಮಾರು 13 ದಿನಗಳಲ್ಲಿ ಇರುತ್ತೆ. ಒಂದೊಂದು ಮಹಾ ನಕ್ಷತ್ರ ಅಂತ ಹೇಳ್ತಾರೆ. ಹಾಗಾಗಿ ರವಿಯ ನಕ್ಷತ್ರ, ರವಿಯ ಪುಷ್ಯ ಪ್ರವೇಶದಿಂದ ಮಳೆ ಆರಂಭವಾಗುವಂಥದ್ದು. ಈಲಿ ವಾಹನ, ಪುಷ್ಯ ಮಳೆಗೆ ಈಲಿ ವಾಹನ ಎಂದು ಕಂಡು ಬರುತ್ತೆ. ಅಂದರೆ ಸ್ವಲ್ಪ ಮಧ್ಯಮ ಪ್ರಮಾಣದ ಮಳೆ ಆಗ್ಬೋದು. ಜೊತೆಗೆ ರಾತ್ರಿ ಕಾಲದಲ್ಲಿ ಸ್ವಲ್ಪ ಹೆಚ್ಚು ಮಳೆ ಆಗೋದು, ಹಗಲಿನಲ್ಲಿ ಸ್ವಲ್ಪ ಬಿಸಿಲು ಬಂದು ರಾತ್ರಿ ಕಾಲದಲ್ಲಿ ಮಳೆ ತಾನಾಗಿಯೇ ಸುರಿಯುವಂಥದ್ದು, ಇಂತಹ ಘಟನೆಗಳು ಆಗುತ್ತೆ. ಇನ್ನು 21ನೇ ತಾರೀಕು ಮಂಗಳವಾರ ಶುಕ್ಲ ಸಪ್ತಮಿ, ಚಿತ್ರಾ ನಕ್ಷತ್ರ, ಸಿದ್ಧಿಯೋಗ, ವಣಿಕರಣ ಇರುವಂಥದ್ದು. ಎಂದು ಸಪ್ತಮಿ ಪ್ರಾತಃ ಕಾಲದಲ್ಲಿದ್ದರೂ ಸಾಯಂಕಾಲದ ವ್ಯಾಪಿನಿಯಾಗಿ ಅಷ್ಟಮಿ ತಿಥಿ ಬರುತ್ತೆ. ಹಾಗಾಗಿ ಸಾಯಂಕಾಲ ವ್ಯಾಪಿನಿಯಾಗಿ ಅಷ್ಟಮಿ ತಿಥಿ ಬಂದಾಗ ಅದನ್ನು ದುರ್ಗಾಷ್ಟಮಿ ಅಥವಾ ದುರ್ಗಾಗೆ ಪೂಜೆಗೆ ಮಾಡುವಂಥದ್ದು. ಸಾಯಂಕಾಲದ ವಿಶೇಷವಾಗಿ ದುರ್ಗೆಯ ದೇವಿಯ ಆಲಯಗಳಲ್ಲಿ ಇಂದು ಸಾಯಂಕಾಲದಲ್ಲಿ ಪೂಜೆಗಳನ್ನು ಮಾಡುವಂಥದ್ದು. ವಿಶೇಷವಾಗಿ ಮಂಗಳವಾರ ಬಂದಿರೋ ಕಾರಣ ಇಂದಿನ ಒಂದು ಸಾಯಂಕಾಲದ ಅಷ್ಟಮಿಗೆ ವಿಶೇಷವಾದ ಮಹತ್ವ ಇದೆ. ಯಾವುದಾದ್ರೂ ನಿಮ್ಮ ಮನಸ್ಸಿನ ಕೋರಿಕೆ, ಬೇಡಿಕೆ, ಕಾಮನೆಗಳಿದ್ದರೆ ಇಂದು ಸಾಯಂಕಾಲದಲ್ಲಿ ದೇವಿಯ ಒಂದು ಸ್ತೋತ್ರ, ಲಲಿತಾ ಸಹಸ್ರ, ಲಲಿತಾ ಅಷ್ಟೋತ್ತರ, ದುರ್ಗಾ ಅಷ್ಟೋತ್ತರ ಅಥವಾ ಇನ್ನಿಕೆ ಯಾವುದೇ ರೀತಿಯ ಅಮ್ಮನವರ ಸ್ತುತಿ ಶ್ಲೋಕಗಳನ್ನು ಮಾಡೋದ್ರಲ್ಲಿ ದೇವಾಲಯಗಳ ಸಂದರ್ಶನ ಮಾಡಿ ಪೂಜೆಗಳನ್ನು ಸಲ್ಲಿಸೋದ್ರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಇನ್ನು 22ನೇ ತಾರೀಕು ಬುಧವಾರ ಶುಕ್ಲ ಅಷ್ಟಮಿ ತಿಥಿ ಇರುತ್ತೆ. ಸ್ವಾತಿ ನಕ್ಷತ್ರ, ಸಾಧ್ಯಯೋಗ, ಭವಕರಣ, ಸಾಮಾನ್ಯ ದಿನ. ವ್ಯಾವಹಾರಿಕ ಉದ್ಯಮಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಿಗೆ ಅಡ್ಡಿಯಿಲ್ಲ. ಇನ್ನು 23ನೇ ತಾರೀಕು ಗುರುವಾರ ಇಂದು ಶುಕ್ಲ ನವಮಿ, ಆಷಾಢ ಶುಕ್ಲ ನವಮಿ, ವಿಶಾಖ ನಕ್ಷತ್ರ, ಶುಭಯೋಗ, ಕವಲಕರಣ ಇರುವಂಥದ್ದು. ಇಂದು ಒಂದು ಜಗುವಂಥ ಖಗೋಳದ ಘಟನೆ ಬುಧನ ವಕ್ರತ್ಯಾಗ ಅಂದರೆ 23ರ ರಾತ್ರಿ, ತಾರೀಕು ಲೆಕ್ಕ ಅಂದರೆ ಅಲ್ಲಿ ಹಗಲಿನ ಹೊತ್ತಂದರೆ 24ನೇ ತಾರೀಕು ಅಂತ ಲೆಕ್ಕ ಹಿಡಿಬೋದು. ಹಾಗಾಗಿ 24ರಿಂದನೂ 23ರ ರಾತ್ರಿ ಹಾಗೂ 24ರ ಹಗಲಿನಿಂದ ಬುಧನ ವಕ್ರತ್ಯಾಗದ ಘಟನೆ ಆಗುತ್ತೆ. ಬುಧನ ವಕ್ರತ್ಯಾಗದ ಒಂದು ಪ್ರತ್ಯೇಕ ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ವೀಕ್ಷಿಸಿದವರಿಗೆ ಧನ್ಯವಾದ. ಯಾರು ವೀಕ್ಷಿಸಿಲ್ಲ ವೀಕ್ಷಿಸಿಕೊಳ್ಳಿ. ಬುಧನ ವಕ್ರತ್ಯಾಗದ ಬಳಿಕ ರುಜುಗತಿಯಿಂದ ಆಗುವಂಥ ಉತ್ತಮ ಪ್ರಭಾವಗಳು ಯಾವ್ಯಾವ ರಾಶಿ ಮೇಲೆ ಹೇಗಿದೆ, ಮಿಥುನ ರಾಶಿಯಲ್ಲಿ ಬುಧನ ಸ್ಥಿತಿ ಇರುತ್ತೆ. ಹಾಗಾಗಿ ಅದರ ಒಂದು ವಿಡಿಯೋನ ವೀಕ್ಷಿಸಿಕೊಳ್ಳಿ. ಇನ್ನು 24ನೇ ತಾರೀಕು ಶುಕ್ರವಾರ ಶುಕ್ಲ ದಶಮಿ, ಆಷಾಢ ಶುಕ್ಲ ದಶಮಿ ಇರುವಂಥದ್ದು. ಅನುರಾಧ ನಕ್ಷತ್ರ, ಶುಕ್ಲ ಯೋಗ, ಗರಜೇಕರಣ ಇರುವಂಥದ್ದು. ಇಂದು ಉತ್ತಮ ದಿನ. ಯಾವುದೇ ರೀತಿಯ ಧಾರ್ಮಿಕ, ಆಧ್ಯಾತ್ಮಿಕ ದೇವಾಲಯ ಸಂದರ್ಶನ ಅಥವಾ ಯಾವುದೇ ರೀತಿಯ ಲಕ್ಷ್ಮಿ, ದುರ್ಗೆ ಅಥವಾ ಯಾವುದೇ ಅಮ್ಮನವರ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಅತ್ಯುತ್ತಮವಾದ ಅವಕಾಶ ಇರುವಂಥ ದಿನ ಆಗಿರುತ್ತೆ. ಇನ್ನು 25ನೇ ತಾರೀಕು ಶನಿವಾರ ಶುಕ್ಲ ಏಕಾದಶಿ, ಆಷಾಢ ಶುಕ್ಲ ಏಕಾದಶಿ ಬಹಳ ಮಹತ್ವವಾದ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಮಹತ್ವವಾದ ದಿನ. ಆಷಾಢ ಶುಕ್ಲ ಏಕಾದಶಿ, ಜ್ಯೇಷ್ಠ ನಕ್ಷತ್ರ, ಬ್ರಹ್ಮಯೋಗ, ಭದ್ರಕರಣ ಇರುವಂಥದ್ದು. ಇಂದು ಇದನ್ನು ದೇವಶಯನಿ ಏಕಾದಶಿ ಅಥವಾ ಚಾತುರ್ಮಾಸ ವ್ರತ ಹಿಡಿಯುವಂಥ ಏಕಾದಶಿ, ವ್ರತ ಏಕಾದಶಿ ಅಂತೆಲ್ಲ ಕರೀತಾರೆ. ಯಾಕಂದರೆ ಮುಂದಿನ 4 ತಿಂಗಳ ಕಾಲ ಅಲ್ಲಿ ದೇವರ ಒಂದು ಚಾತುರ್ಮಾಸ ವ್ರತದಿದೆ. ದೇವಶಯನಿ, ಅದು ದೇವಶಯನೋತ್ಸವ, ವಿಷ್ಣು ಶಯನೋತ್ಸವ ಎಂಬುದಾಗಿ ಕರೀತಾರೆ. ವಿಶೇಷವಾಗಿ ಆ ಪಂಢರಾಪುರದ ಪಾಂಡುರಂಗನ ಆಲಯದಲ್ಲಿ ಆಷಾಢ ಏಕಾದಶಿಗೆ ಮಹತ್ವವಾದ ಬಹಳ ವಿಶೇಷವಾದ ಜಾತ್ರೆಯ ಒಂದು ವಾತಾವರಣ ಇರುತ್ತೆ. ಅಲ್ಲಿ ವಿಷ್ಣುವಿನ ಅಥವಾ ರಂಗನಾಥನ, ಪಾಂಡುರಂಗನ, ವಿಠಲನ ಅಥವಾ ಕೃಷ್ಣನ, ರಾಮನ ಯಾವುದೇ ರೂಪದಲ್ಲಿ ವಿಷ್ಣುವಿನ ಆಲಯಗಳಲ್ಲಿ ವಿಶೇಷವಾದ ಇಂದು ಆ ಚಾತುರ್ಮಾಸ ವ್ರತ ಆರಂಭ ಅಥವಾ ದೇವಶಯನಿ ಏಕಾದಶಿನ ಆಚರಣೆ ಮಾಡ್ತಾರೆ. ಇಂದು ಉಪವಾಸ ವ್ರತ ನಿಯಮ ಇರ್ಬೋದು.
ಇನ್ನು ವಿಶೇಷವಾಗಿ ಯತಿಗಳು ಅಥವಾ ಆಧ್ಯಾತ್ಮಿಕ ಧಾರ್ಮಿಕ ವಿಶೇಷವಾದ ಆಚರಣೆಯ ಒಂದು ಆಸಕ್ತಿ ಉಳ್ಳವರು ಮುಂದಿನ 4 ತಿಂಗಳ ಕಾಲ ಬರುವಂತಹ ವಿವಿಧ ಚಾತುರ್ಮಾಸದ ವಿವಿಧ ವ್ರತಗಳನ್ನು ಅಲ್ಲಿ ಮಾಡ್ತಾರೆ. ಉದಾಹರಣೆಗೆ ಅಲ್ಲಿ ದ್ವಿದಳ ವ್ರತ, ದಧಿ ವ್ರತ, ಕ್ಷೀರ ವ್ರತ ಅಂತೆಲ್ಲ ವ್ರತಗಳಂತೆಲ್ಲ ಬರ್ತವೆ. ಅಲ್ಲಿ ಬೇರೆ ಬೇರೆ ವ್ರತಗಳನ್ನು ಆ ವ್ರತಗಳನ್ನು ಅನುಷ್ಠಾನ ಮಾಡುವಂಥದ್ದು. ಇನ್ನು ಯತಿಗಳು ಅಥವಾ ಸನ್ಯಾಸಿಗಳು ಸಹ ಈ ಚಾತುರ್ಮಾಸ ವ್ರತವನ್ನು ಮಾಡ್ತಾರೆ. ಮುಂದೆ ಕಾರ್ತಿಕ ಏಕಾದಶಿವರೆಗೂ, ಒಂದು ಆಷಾಢದಿಂದ ಕಾರ್ತಿಕ ಏಕಾದಶಿವರೆಗೂ ಅಲ್ಲಿ ವಿಶೇಷವಾಗಿ 4 ತಿಂಗಳ ಚಾತುರ್ಮಾಸ ಅಂತ ಹೇಳ್ತಾರೆ. ಇನ್ನು ಕೆಲವೊಂದು ಭಾಗದಲ್ಲಿ ಇದನ್ನು 2 ತಿಂಗಳಿಗೂ ಕುಂಠಿತಗೊಳಿಸ್ತಾರೆ, ಕೆಲವೊಂದು ಭಾಗದಲ್ಲಿ 3 ತಿಂಗಳಿಗೂ ಮಾಡ್ತಾರೆ, ಇನ್ನು ಕೆಲವೊಂದು ಭಾಗದಲ್ಲಿ ಕೇವಲ 1 ತಿಂಗಳಷ್ಟೇ ಚಾತುರ್ಮಾಸ ಮಾಡೋದು. ಅದು ಅವರವರ ಒಂದು ನಂಬಿಕೆಯ ವಿಚಾರ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ನಾವು ವೈಯಕ್ತಿಕ ಅಥವಾ ಇನ್ನಿತರ ವಿಚಾರಗಳಿಗೆ ಅವಕಾಶ ಕೊಡ್ತಿಲ್ಲ. ಅದು ಚಾತುರ್ಮಾಸದ ವ್ರತವನ್ನು ಆಚರಿಸುವುದು ಬಿಡುವುದು ಅದು ಅವರವರ ಒಂದು ವೈಯಕ್ತಿಕ ವಿಚಾರ ಆಗಿರುತ್ತೆ. ಹಾಗಾಗಿ ಈ ಚಾತುರ್ಮಾಸದ ಏಕಾದಶಿ ಇಂದು 25ನೇ ತಾರೀಕು ಶನಿವಾರದಿಂದ ಆರಂಭ ಆಗುತ್ತೆ. ಈ ವಾರದಲ್ಲಿ ಬರತಕ್ಕಂತಹ ಆ ಪುಷ್ಯಮಳೆ, ದುರ್ಗಾಷ್ಟಮಿ, ಬುಧವ ಕೃತ್ಯಾಗ ಮತ್ತು ದೇವಶಯನಿ ಅಥವಾ ಆಷಾಢ ಏಕಾದಶಿಯ ಮಹತ್ವವಾದ ವಾರ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಪಂಚಾಂಗದ ವೈಶಿಷ್ಟ್ಯವನ್ನು ತಿಳಿದುಕೊಂಡ ಬಳಿಕ ನಾವು ಈಗ ರಾಶಿ ಭವಿಷ್ಯನ ಗಮನಿಸುವಂಥದ್ದು. ಈ ಮೇಷರಾಶಿಗೆ 19, 20 ಭಾನುವಾರ ಸೋಮವಾರ 2 ದಿನಗಳು ಅದ್ಭುತವಾಗಿ ಚಂದ್ರನ ಬೆಳವರಂತಹ ವಿಶೇಷವಾದ ದಿನ. ಕರ್ಮಸ್ಥಾನದಲ್ಲಿ ಚಂದ್ರನು ಬರ್ತಾ ಇರುವ ಕಾರಣ ನಮಗೆ ಆರೋಗ್ಯ, ಕೀರ್ತಿ, ಯಶಸ್ಸು, ಲಾಭ ಭಾನುವಾರ ಸೋಮವಾರ ಇರುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ ಉದ್ಯಮ ಎಲ್ಲ ನಿಮಗೆ ಪ್ರಕಾಶವಾಗಲಿವೆ. ಹಾಗಾಗಿ ನೀವು ಯಾವುದಾದ್ರು ಬಂಧುಗಳಲ್ಲಿ, ಮಿತ್ರರಲ್ಲಿ ಏನಾದರೂ ಹಿಂದೆ ಮಾಡಿದ ಅಥವಾ ಯಾವುದಾದ್ರು ರಿಕ್ವೆಸ್ಟ್ ಮಾಡಿದ ಯಾವುದೇ ಒಂದು ವಿಚಾರವು ಈಗ ತನ್ನಿಂತಾನೇ ಅದು ಮರುಚಾಲನೆಗೆ ದೊರೆಯುವಂಥದ್ದು, ಅಥವಾ ಹಿಂದೆ ಆಸೆ ಬಿಟ್ಟಂಥ ಕೆಲವು ವಿಚಾರಗಳು ಈಗ ಮತ್ತೆ ಚಿಗುರಿ ಅದರ ಫಲ ಈಗ ಬರುವಂಥದ್ದು ಮುಂತಾದ ಹಲವಾರು ಆಕಸ್ಮಿಕ ಮತ್ತು ಪವಾಡ ಸದೃಶವಾದ ಘಟನೆ ಈ ಭಾನುವಾರ ಸೋಮವಾರ 2 ದಿನಗಳು ಆಗಲಿವೆ. ವ್ಯಾಪಾರ ಉದ್ಯಮಿಗಳಿಗೆ ಉತ್ತಮ, ವಿದ್ಯಾರ್ಥಿ ಯುವಕರಿಗೆ ಸಹ ಉತ್ತಮ, ಅತ್ಯುತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಆ ಬಳಿಕ ಬರತಕ್ಕಂಥ 3 ದಿನಗಳಲ್ಲಿ ನಿಮಗೆ ಅತ್ಯಂತ ಲಾಭದಾಯಕವಾದ ಒಂದು ವಿಶೇಷವಾದ ಚಂದ್ರನ ಅನುಗ್ರಹ ಬಂದು ಸಪ್ತಮದ ಚಂದ್ರನು ನಿಮಗೆ ಅನೇಕ ರೀತಿಯ ಲಾಭವನ್ನು, ಜಯವನ್ನು, ಸುಖವನ್ನು ಕೊಳ್ಳಿದ್ದಾನೆ. ವ್ಯಾಪಾರ ಉದ್ಯೋಗ ಜೊತೆಗೆ ಶುಕ್ರನ ಅನುಗ್ರಹ ಆಗುವಂಥದ್ದು. ರಾಹುವಿನ ಬೆಂಬಲ ಇರುವ ಕಾರಣ ಆಕಸ್ಮಿಕ ಧನ ಲಾಭ ಆಗ್ಬೋದು. ಮಂಗಳವಾರ, ಬುಧವಾರ, ಗುರುವಾರ ಆ 3 ದಿನಗಳಲ್ಲಿ ಸಹ ಹಾಗೆ ನಮಗೆ ವ್ಯಾಪಾರದಲ್ಲಿ ಆಕಸ್ಮಿಕ ಲಾಭ ಆಗ್ಬೋದು, ಉದ್ಯಮದಲ್ಲಿ ಲಾಭ ಆಗ್ಬೋದು, ಅಥವಾ ಯಾವುದೇ ರೀತಿಯ ಸರ್ಕಾರ ಮೂಲಕ ಕೋರ್ಟ್ ಕಚೇರಿ ಮೂಲದಿಂದ ನಮಗೇನಾದ್ರು ಸಿಗಬೇಕಾದ ಸವಲತ್ತುಗಳು ತಾನಾಗಿರೋ ಸಿಗುವಂಥದ್ದು. ಜೊತೆಗೆ ಯಾವುದಾದ್ರು ಈ ಕೃಷಿ ಚಟುವಟಿಕೆ, ಉದ್ಯಮ, ಕೈಗಾರಿಕೆಗಳಲ್ಲಿ ನಿಮಗೆ ಸಿಗಬೇಕಾದ ಸರ್ಕಾರದ ಸವಲತ್ತು, ಸಬ್ಸಿಡಿ ಅಥವಾ ಇನ್ನಿತರ ಯಾವುದೇ ವಿಚಾರಗಳು ನಿಮಗೆ ನಿಮ್ಮ ಪರವಾಗಿ ಆಗುವಂಥದ್ದು. ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿ ಆಗುತ್ತೆ. ಮಿತ್ರರಿಂದ ನಿಮಗೆ ಸಹಾಯ ಸಿಗುತ್ತೆ. ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸಾಗುತ್ತೆ. ಅನೇಕ ರೀತಿಯ ಹಣಕಾಸು, ಆರೋಗ್ಯ, ವ್ಯಾಪಾರ, ಉದ್ಯಮ ಬಹಳ ಅನುಕೂಲಕರವಾಗಿರುತ್ತೆ. ವಿದ್ಯಾರ್ಥಿ ಯುವಕರಿಗೂ ಸಹ ಉತ್ತಮ ಇದೆ. ಹಾಗೆ 21, 22, 23 ಆ ಮಂಗಳವಾರ, ಬುಧವಾರ, ಗುರುವಾರ ಸಹ ನಿಮ್ಮ ಪಾಲಿಗೆ ಅದ್ಭುತವಾಗಿ ಚಂದ್ರನ ವಿಶೇಷವಾದ ಆಶೀರ್ವಾದ ಇರುವಂಥದ್ದಾಗಿರುತ್ತೆ. ಕೊನೆ 2 ದಿನಗಳು ಸ್ವಲ್ಪ ಮಿಶ್ರ ಫಲ. ಅಲ್ಲಿ ಚಂದ್ರನ ಬೆಂಬಲದ ಕೊರತೆ, ಆದರೂ ನಿಮಗೆ ಶುಕ್ರ ಮತ್ತು ರಾಹುವಿನ ಬೆಂಬಲ ಇರುವ ಕಾರಣ ಹಣಕಾಸಿಗೆ ಏನೂ ತೊಂದರೆ ಇಲ್ಲ. ಆದರೆ ಈ 2 ದಿನಗಳಲ್ಲಿ ಶುಕ್ರವಾರ, ಶನಿವಾರ 24, 25ರಲ್ಲಿ ಆರೋಗ್ಯ ಸಮಸ್ಯೆ ಬರುವಂಥದ್ದು, ಜೊತೆಗೆ ಮಾತಿನ ಚಕಮಕಿ ಬರುವಂಥದ್ದು, ಕಿರಿಯರಲ್ಲಿ ಕಲಹ ಬರುವಂಥದ್ದು, ಅಥವಾ ಕಿರಿಯರು ನಿಮ್ಮನ್ನು ವಿರೋಧಿಸೋದು, ಕಿರಿಯರು ನಿಮ್ಮನ್ನು ನಿಂದಿಸುವಂಥದ್ದು, ಅಥವಾ ಕಿರಿಯರ ಜೊತೆಗೆ ನಿಮಗೇನಾದ್ರು ಸಣ್ಣ ಪುಟ್ಟ ಕಲಹ ಇದ್ದರೆ ಅದು ದೊಡ್ಡದಾಗಿ ಪರಿವರ್ತನೆ ಆಗುವುದು ಇತ್ಯಾದಿ ಅಸಮಾಧಾನಕರವಾದ ಘಟನೆಗಳು ಈ ಶುಕ್ರವಾರ, ಶನಿವಾರ ಜರುಗಬಹುದು. ಮಾತಿನ ಬಗ್ಗೆ, ಹಣಕಾಸಿನ ಬಗ್ಗೆ, ಪಾವತಿ ಪೇಮೆಂಟ್ಗಳ ಬಗ್ಗೆ ಎಚ್ಚರ. ಜೊತೆಗೆ ಯಾವುದೇ ರೀತಿಯ ಆಮಿಷಗಳಿಗೆ, ಮೋಸಕ್ಕೆ, ವಂಚನೆಗೆ ಬಲಿಯಾಗುವಂಥ ಸಾಧ್ಯತೆಯೂ ಇರುತ್ತೆ. ಆ ಬಗ್ಗೆ ಖಂಡಿತ ಎಚ್ಚರಿಕೆ ಹೆಜ್ಜೆ ನಿಮಗೆ ಬೇಕಾಗುತ್ತೆ ಕೊನೆ 2 ದಿನಗಳಲ್ಲಿ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ 5 ದಿನಗಳು ಸೋಮವಾರದಿಂದ ಗುರುವಾರದವರೆಗೂ, ಭಾನುವಾರದಿಂದ ಗುರುವಾರದವರೆಗೂ ಅದ್ಭುತವಾಗಿ 19ರಿಂದ ನಿಮಗೆ 23ರವರೆಗೂ ಉತ್ತಮವಾದ ಫಲ ನಿರೀಕ್ಷೆ ಮಾಡ್ಬೋದು. ಕೊನೆ 2 ದಿನಗಳ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ವಹಿಸಬೇಕು. ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಗ್ರೇ, ವೈಟ್ ಬಣ್ಣ ಬಳಸಿ. ಸಂಖ್ಯೆ 2, 4, 6 2, 4, 6 ಎಂಬಂಥ ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ವಾರ ಆರಂಭ ಉತ್ತಮವಾದ ಆರಂಭ. ಹಣಕಾಸು, ಆರೋಗ್ಯ, ವ್ಯಾಪಾರ, ಶಿಕ್ಷಣ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಭಾನುವಾರ, ಸೋಮವಾರ ಸ್ವಲ್ಪ ಕಿರಿಯರೊಂದಿಗೆ ಕಲಹ, ಕಿರಿಯರೊಂದಿಗೆ ವಾಗ್ವಾದ, ಕಿರಿಯರು ನಿಮ್ಮನ್ನು ನಿಂದಿಸುವಂಥದ್ದು ಘಟನೆಗಳಾಗುವಂಥದ್ದು. ವೃತ್ತಿ ಅಥವಾ ವ್ಯಾಪಾರ, ಉದ್ಯೋಗ ಜಾಗದಲ್ಲಿ ಹಾಗೆ ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮಗೆ ನಿಮ್ಮ ವಿರುದ್ಧ ದೂರನ್ನು ಕೊಡೋದಾಗಲಿ, ಅಥವಾ ಅಸಹಕಾರ, ನಾನ್ ಕೋಆಪರೇಷನ್ ಮಾಡೋದು ಮುಂತಾದಾಗುತ್ತೆ. ಅಥವಾ ಹಳೆಯ ಯಾವುದೇ ಒಂದು ವಿವಾದವು ಈಗ ಮತ್ತೆ ಮುನ್ನೆಲೆಗೆ ಬಂದು ನಿಮಗೆ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಆಗೋದು. ಹಾಗಾಗಿ ಇಂದು ಸ್ವಲ್ಪ ಮಾತು, ನಡವಳಿಕೆ, ಭಾನುವಾರ, ಸೋಮವಾರ ಮಾತು, ನಡವಳಿಕೆ, ಬಾಂಧವ್ಯನ ಸ್ವಲ್ಪ ಸರಿಯಾಗಿ ಇಟ್ಕೊಳ್ಳಿ. ಅನಾವಶ್ಯಕ ಇತರರ ವ್ಯವಹಾರಕ್ಕೆ ಹೋಗೋದಾಗಲಿ, ಅಥವಾ ಯಾರೋ ಹೇಳಿದ 3ನೇ ವ್ಯಕ್ತಿಗಳ ಮಾತು ನಂಬಿ ನೀವು ಜಗಳ ಕೆಲವು ಅದಕ್ಕೆಲ್ಲ ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗಾಗಿ ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ. ಇಲ್ಲಿ ಮಾತು, ನಡವಳಿಕೆಯನ್ನು ಭಾನುವಾರ, ಸೋಮವಾರ ಎಚ್ಚರವಾಗಿಡಬೇಕು. ನಂತರ ಬರತಕ್ಕಂತಹ 3 ದಿನಗಳು ಮಂಗಳವಾರ, ಬುಧವಾರ, ಗುರುವಾರ ಅದ್ಭುತವಾದ ಫಲ ನಿಮಗೆ ಸಿಗಲಿದೆ. ಶುಕ್ರಾನುಗ್ರಹ, ಚಂದ್ರಾನುಗ್ರಹ ಇರುವಂಥದ್ದು. ಜೊತೆಗೆ ಅಲ್ಲಿ ವಿಶೇಷವಾಗಿರತಕ್ಕಂಥ ಶನಿ ಮಹಾರಾಜರ ಬೆಂಬಲ, ಸೂರ್ಯನ ಬೆಂಬಲ, ಅಂದರೆ ಸೂರ್ಯನ ನಿಮಗೆ 17ರಿಂದ ಪೂರಕವಾಗಿ ಬಂದಿದ್ದಾನೆ. ಹಾಗಾಗಿ ಸೂರ್ಯ ಭಗವಂತರು ನಿಮಗೆ ವಿಶೇಷವಾದ ಆಶೀರ್ವಾದ ಮಾಡ್ತಿದ್ದಾರೆ. ಹಾಗಾಗಿ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ,
ಏನಾದರೂ ನಿಮಗೆ ಸಿಗಬೇಕಾದ ದಾಖಲೆ ಪತ್ರ, ಭೂಮಿಯ ವ್ಯವಹಾರ, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಥವಾ ಇನ್ನಿತರ ಯಾವುದೇ ಸ್ಥಿರವಾದ ಹೂಡಿಕೆ ಮಾಡುವಂಥದ್ದು ಅಥವಾ ನಿಮ್ಮ ಉದ್ಯೋಗ ವೃತ್ತಿಗೆ ಸಂಬಂಧಪಟ್ಟ ಮಹತ್ವವಾದ ಘಟನೆ ಜರುಗುವಂಥದ್ದು ಈ ಮಂಗಳವಾರ, ಬುಧವಾರ, ಗುರುವಾರ 21, 22, 23ರಲ್ಲಿ ಜರಗಲಿದೆ. ಇನ್ನು ಕೆಲವರಿಗೆ ವಿಶೇಷವಾದ ಈ ಪ್ರಯತ್ನಗಳು, ಶುಭ ಕಾರ್ಯಗಳ ಪ್ರಯತ್ನ ಅಂದರೆ ಮದುವೆ ಮುಂಜಿಯ ಪ್ರಯತ್ನ, ಮನೆ ಭೂಮಿ ಕೊಳ್ಳೋ ಪ್ರಯತ್ನ ಅಥವಾ ಇನ್ನಿತರ ಯಾವುದೇ ಶುಭ ಚಿಂತನೆಗಾಗಿ ನೀವು ಪ್ರಯತ್ನ ಪಟ್ಟರೆ ಅದು ಕ್ಷಿಪ್ರವಾಗಿ ಫಲ ಬರುತ್ತೆ. ಇನ್ನು ಆಕಸ್ಮಿಕ ಧನಲಾಭ ಯೋಗ ಇದೆ. ಕೆಲವೊಬ್ಬರಿಗೆ ಬಡ್ತಿ, ಪ್ರಮೋಷನ್ ಬರ್ಬೋದು, ಹೊಸ ಹುದ್ದೆ ಸಿಗ್ಬೋದು ಅಥವಾ ಹೊಸ ಜಾಬ್ಗೆ ಪ್ರಯತ್ನ ಪಟ್ಟವರಿಗೆ ಅದರ ಒಂದು ಅವರಿಗೆ ಆಫರ್ ಎಲ್ಲ ಈಗ ಬರುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳನ್ನ, ನಿರೀಕ್ಷಿತ ಅನಿರೀಕ್ಷಿತವಾದ ಫಲಗಳನ್ನು 21, 22, 23 ನಿರೀಕ್ಷೆ ಮಾಡ್ಬೋದು. ಆಮೇಲೆ ಶುಕ್ರವಾರ, ಶನಿವಾರ ಸಹ ನಿಮ್ಮ ಬಳಿಗೆ ಅದ್ಭುತವಾದ ದಿನ. ಸಪ್ತಮದ ಚಂದ್ರನು ನಿಮಗೆ ಸುಖವನ್ನು, ಲಾಭವನ್ನು, ಜಯವನ್ನು, ಶಾಂತಿಯನ್ನು ಕೊಡ್ತಾನೆ. ತೀರ್ಥ ಕ್ಷೇತ್ರ ಅಥವಾ ಪ್ರವಾಸಿ ಕ್ಷೇತ್ರಗಳ ಸಂದರ್ಶನ, ಮನೆಯಲ್ಲಿ ಉತ್ತಮ ವಾತಾವರಣ, ಪತಿಪತ್ನಿಯರು, ಬಂಧು ಬಾಂಧವರ ಉತ್ತಮ ಬಾಂಧವ್ಯ, ಮನೆಯ ಸದಸ್ಯರಿಂದ ನಿಮಗೆ ಏನಾದರೂ ಉಚಿತವಾಗಿ ವಿಶೇಷವಾದ ಏನಾದರೂ ಒಂದು ಕೊಡುಗೆ, ಗಿಫ್ಟ್ ಎಲ್ಲ ಸಿಗುವಂಥದ್ದು. ಅದೇ ರೀತಿ ವ್ಯಾಪಾರ, ಉದ್ಯಮದಲ್ಲಿ ಸಹ ನಿಮಗೆ ವಿಶೇಷವಾದ ಅಭಿವೃದ್ಧಿ ಆಗುವಂಥದ್ದು. ಜೊತೆಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂತಹ ಘಟನೆ, ದೀರ್ಘಕಾಲದ ಕೆಲವು ಚಿಂತನೆ, ಕನಸುಗಳು ಇಂದು ನನಸಾಗುವಂಥ ಒಂದು ಮಹತ್ವವಾದ ದಿನ ಆಗಿರುತ್ತೆ. ಹಾಗಾಗಿ 24, 25ರಲ್ಲಿ ಸಹ ನಿಮಗೆ ಅದ್ಭುತವಾಗಿ ಉತ್ತಮ ಫಲವನ್ನು ಪಡೆದಿದ್ದೀರಾ. ಒಟ್ಟಿನಲ್ಲಿ ಈ ವಾರದ ಆರಂಭದ ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ, ಭಾನುವಾರ, ಸೋಮವಾರ ಹೊರತು ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೊರತು ವಾರ ಪೂರ್ತಿ ನಿಮಗೆ ಅದ್ಭುತವಾದ ಉತ್ತಮ ಫಲ ಇದೆ. ಶುಕ್ರ ಅನುಗ್ರಹ, ಶನಿ ಮಹಾರಾಜರ ಅನುಗ್ರಹ, ರವಿ ಅನುಗ್ರಹ ಅಂದರೆ ಪ್ರಬಲವಾದ 3 ಗ್ರಹಗಳು ನಿಮ್ಮ ಪರವಾಗಿ ಇರ್ತವೆ. ಜೊತೆಗೆ ಚಂದ್ರ ಅನುಗ್ರಹ ಸಹ ನಿಮಗೆ 5 ದಿನಗಳಲ್ಲಿ ಬಂದಿವೆ. ರಾಹು ಸಹ ನಿಮಗೆ ಬೆಂಬಲಕ್ಕಿದ್ದಾನೆ. ಬಳಸಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಸ್ನೋ, ಗ್ರೇ, ವೈಟ್, ಬ್ಲೂ ಬಣ್ಣ ಬಳಸಿ. ಸಂಖ್ಯೆ 1, 2, 4, 6, 8 1, 2, 4, 6, 8 ಎಂಬ ಸಂಖ್ಯೆ ಬಳಸಿ ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮಿಥುನ ರಾಶಿಗೆ ವಾರ ಆರಂಭ ಸ್ವಲ್ಪ ಮಿಶ್ರ ಫಲಗಳಿಂದ ಕೂಡಿರುತ್ತೆ. ವಾರ ಆರಂಭದಲ್ಲಿ ಸ್ವಲ್ಪ ಬಂಧುಗಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹ, ವಾಗ್ವಾದಗಳು ಹೆಚ್ಚಳಾಗುವಂಥದ್ದು, ಮನೆಯಲ್ಲಿ ಅಸಮಾಧಾನ ವಾತಾವರಣ, ಯಾವುದೇ ಕೆಲಸ ಕಾರ್ಯಗಳು ಅದರಲ್ಲಿ ನಿಧಾನಗತಿ ಅಥವಾ ಏನಾದರೂ ನಿಮ್ಮ ಮೇಲೆ ಆರೋಪ, ಆಪಾದನೆ, ಅವಮಾನಕರದ ಘಟನೆಗಳು ಆಗುವಂಥದ್ದು. ಜೊತೆಗೆ ಬಂಧುಗಳಿಂದ, ಮಿತ್ರರಿಂದ ನಿಮಗೆ ಅಸಹಕಾರದ ಘಟನೆ ಜರುಗುವಂಥದ್ದು. ವೃತ್ತಿ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ಏನಾದರೂ ನಿಮಗೆ ಕಿರುಕುಳ ಮುಂತಾದ ಘಟನೆ ಆಗುತ್ತೆ. ಹಾಗಾಗಿ ಭಾನುವಾರ, ಸೋಮವಾರ ಒಂದು ಮಿಶ್ರ ಫಲಗಳ ದಿನವನ್ನು ನೀವು ಕಂಡುಕೊಳ್ಬೇಕಾಗತ್ತೆ. ನಂತರ ಮಂಗಳವಾರ, ಬುಧವಾರ, ಗುರುವಾರ ಪರವಾಗಿಲ್ಲ, ಅಂದು ಎಲ್ಲ ವಾತಾವರಣಗಳು ತಿಳಿಯಾಗುತ್ತವೆ. ಆರೋಗ್ಯ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಎಲ್ಲ ಉತ್ತಮವಾಗಿರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಕೆಲವರಿಗೆ ದೂರ ಪ್ರಯಾಣದಂಥ ಘಟನೆಗಳು ಜರಗಲು. ಇಂದು ಕೆಲವೊಂದು ವಿಚಾರದಲ್ಲಿ ಕಿರಿಯರ ಜೊತೆಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಕಿರಿಯರು ನಿಮ್ಮನ್ನು ಉದ್ದೇಶಪೂರ್ವವಾಗಿ ನಿಂದಿಸುವುದು ಅಥವಾ ಉದ್ದೇಶಪೂರ್ವಕ ಅವಮಾನ ಮಾಡೋದು ಅಥವಾ ನಿಮ್ಮ ವಿರುದ್ಧ ಸುಳ್ಳು ಆರೋಪ, ಪ್ರತ್ಯಾರೋಪಗಳನ್ನು ಹೊರಿಸುವಂಥ ಘಟನೆ ಕಿರಿಯ ವ್ಯಕ್ತಿಗಳಿಂದ ಆಗ್ಬೋದು. ಸಹೋದ್ಯೋಗಿಗಳಿರ್ಬೋದು, ನಿಮ್ಮ ಸಂಬಂಧಿಕರೇ ಇರ್ಬೋದು ಅಥವಾ ಇನ್ನಿತರ ಅಪರಿಚಿತರು ಯಾರೇ ಇರ್ಬೋದು. ಹಾಗಾಗಿ ಅಂತಹ ಒಂದು ಕಿರಿಯ ವ್ಯಕ್ತಿಗಳ ಜೊತೆಗೆ ಬಾಂಧವ್ಯ ಸರಿ ಇಟ್ಕೊಳ್ಬೇಕು. ಜೊತೆಗೆ ಯಾವುದೇ ರೀತಿಯ ನಿಮ್ಮದಲ್ಲದ ವಿಚಾರಕ್ಕೆ ಕಿರಿಯರೊಂದಿಗೆ ವಾಗ್ವಾದ ಮಾಡೋದಾಗಲಿ, ಮೂರನೇ ವ್ಯಕ್ತಿಗಳ ಮಾತು ಕೇಳಿ ನೀವೇನಲ್ಲಿ ಜಗಳಕ್ಕೆ ಇಳಿಯೋದು ಅದನ್ನೆಲ್ಲ ಮಾಡಲಿಕ್ಕೆ ಹೋಗುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಆ ಬಗ್ಗೆ ಎಚ್ಚರ ಬೇಕೇ ಹೊರತು ಮಂಗಳವಾರ, ಬುಧವಾರ, ಗುರುವಾರ ನಿಮಗೆ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ಕೊನೆಯ 2 ದಿನ ಅದ್ಭುತವಾಗಿರುತ್ತೆ. 24, 25 ಅದ್ಭುತವಾದ ಚಂದ್ರನ ಬೆಂಬಲ ಇರುವಂಥ ದಿನ. ಶುಕ್ರವಾರ, ಶನಿವಾರ 24, 25ರಲ್ಲಿ ಹಣಕಾಸು ಲಾಭ, ಜಯ, ಯಶಸ್ಸು, ಜೊತೆಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸ ಕಾರ್ಯ ಆಗಲಿವೆ. ಕೆಲವರಿಗೆ ಉದ್ಯೋಗ ಅವಕಾಶ ಸಿಗುವಂಥದ್ದು, ಇನ್ನು ಕೆಲವರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು, ಇನ್ನು ಕೆಲವರಿಗೆ ಅವರ ಒಂದೇನಾದ್ರು ಉದ್ಯೋಗಕ್ಕೆ ಸಂಬಂಧಪಟ್ಟ ಮಹತ್ವವಾದ ಬಡ್ತಿ, ಪ್ರಮೋಷನ್, ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರ ಒಂದು ಅಪೇಕ್ಷಿತವಾದ ಒಂದು ಉನ್ನತ ಶಿಕ್ಷಣದ ಸೀಟು, ಸ್ಥಾನಮಾನ ಅಥವಾ ಅಂದುಕೊಂಡಂಥ ಇನ್ಸ್ಟಿಟ್ಯೂಟ್ಗಳ ಪ್ರವೇಶ, ಅಡ್ಮಿಷನ್ಗಳೆಲ್ಲ ಸಿಗುವಂಥದ್ದು. ಈ ರೀತಿ ಒಂದಲ್ಲ ಒಂದು ಶುಭ ಸೂಚನೆಗಳು, ಶುಭ ಸುದ್ದಿಗಳು, ಶುಭ ಸಮಾಚಾರಗಳು, ಶುಭ ಆಚರಣೆಗಳು 24, 25ರಲ್ಲಿ ಮಿಥುನ ರಾಶಿಗೆ ಬಂದಿವೆ. ಗುರುಬಲ ನಿಮಗೆ ವಾರ ಪೂರ್ತಿ ಇದೆ. ಹಾಗಾಗಿ ಏನು ಚಿಂತೆ ಪಡಬೇಕಾಗಿಲ್ಲ. ಆರಂಭದ ದಿನಗಳಲ್ಲಿ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ಏರಿಳಿತ ಜೊತೆಗೆ ಮಧ್ಯಮ ವರ್ಗದ ಕೆಲವು ಸಣ್ಣ ಪುಟ್ಟ ಮನಸ್ಸಿಗೆ ಆಘಾಸಿಯಾಗುವಂಥ ಘಟನೆಗಳು ಜರುಗುತ್ತೆ ಹೊರತು ಯಾವುದೇ ರೀತಿಯ ಕಂಟಕ ತೊಂದರೆಗಳಿಲ್ಲ. ಗುರುವಿನ ವಿಶೇಷವಾದ ಬೆಂಬಲ ನಿಮಗೆ ವಾರ ಪೂರ್ತಿ ಇರುತ್ತೆ. ಬಳಸಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಎಲ್ಲೋ ವೈಟ್ ಮಿಕ್ಸ್ ಬಣ್ಣ ಬಳಸಿ. ಸಂಖ್ಯೆ 3, 6, 7 3, 6, 7 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿಗೆ ವಾರ ಆರಂಭ ಅದ್ಭುತವಾಗಿ ಓದಿವೆ. ನಿಮ್ಮ ರಾಶಿಯಾಧಿಪತಿ ಚಂದ್ರನ ಬೆಂಬಲ ನಿಮಗೆ ಭಾನುವಾರ, ಸೋಮವಾರ 19, 20 ಇರುವ ಕಾರಣ ನಿಮ್ಮ ಎಲ್ಲ ಕೋರಿಕೆ ಬೇಡಿಕೆಗಳು ಈಡೇರ್ತವೆ. ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಅದ್ಭುತವಾಗಿರುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ. ಜೊತೆಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿ ಆಗುವಂಥದ್ದು, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಜೊತೆಗೆ ವೃತ್ತಿ, ವ್ಯಾಪಾರ, ಉದ್ಯೋಗ ಸಂಬಂಧ ಮಹತ್ವವಾದ ಏನಾದ್ರು ಬದಲಾವಣೆಗಳು ಅಂದರೆ ಒಂದು ಸಕಾರಾತ್ಮಕ ಪಾಸಿಟಿವ್ ಅಂತ ಹೇಳ್ತೀವಲ್ಲ ಅಂಥ ಸಕಾರಾತ್ಮಕ ಧನಾತ್ಮಕವಾದ ಬದಲಾವಣೆಗಳು ಆಗುವಂಥದ್ದು. ಜೊತೆಗೆ ಬಂಧು ಬಾಂಧವರಲ್ಲಿ ಸಹ ನಿಮಗೆ ಬಾಂಧವ್ಯ ವೃದ್ಧಿ ಆಗುತ್ತೆ. ಭೂಮಿ ಅಥವಾ ಮನೆ, ಗ್ರಹಕ್ಕೆ ಸಂಬಂಧಪಟ್ಟ ಮಹತ್ವದ ನಿರ್ಧಾರ ಸಹ ಈ ಭಾನುವಾರ, ಸೋಮವಾರದಂದು ಬರ್ಬೋದು.
ಇನ್ನು ಮಂಗಳವಾರ ಬುಧವಾರ ಗುರುವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಅಂದು ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಯಾಕಂದರೆ ನಿಮಗೆ ಈ ವಾರ ಪೂರ್ತಿ ನಿಮಗೆ ಚಂದ್ರ ಮತ್ತು ಮಂಗಳರೇ ಹೊರತು ಇತರ ಯಾವುದೇ ಗ್ರಹಗಳು ನಿಮ್ಮ ಪರವಾಗಿಲ್ಲ. ಹಾಗಾಗಿ ವಿರೋಧಿಗಳು ಕಾಟ ಜಾಸ್ತಿ ಇರುತ್ತೆ ಈ ವಾರದಲ್ಲಿ. ಅಂದರೆ ಅಲ್ಲಿ ಮಂಗಳವಾರ ಬುಧವಾರ ಗುರುವಾರ ಸ್ವಲ್ಪ ವಿರೋಧಿಗಳ ಕಾಟ, ಮಾತಿನ ಚಕಮಕಿ, ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ಅಥವಾ ನೀವು ಮಾಡದೇ ಇರೋದು ತಪ್ಪು ನಿಮ್ಮ ಮೇಲೆ ಬರುವಂಥದ್ದು, ನೀವು ಸರಿಯಾಗಿ ಮಾಡಿದ್ದನ್ನು ಅದರಲ್ಲಿ ತಪ್ಪು ಹುಡುಕೊಂಡು ನಿಮ್ಮನ್ನು ಯಾವುದೋ ಒಂದು ಸಂಚಿನಲ್ಲಿ ಸಿಲುಕಿಕೊಳ್ಳುವಂಥದ್ದು, ಕೇಸುಗಳು ಮಾಡುವಂಥದ್ದು, ಕಂಪ್ಲೇಂಟ್ಗಳು ಮಾಡುವಂಥದ್ದು ಮುಂತಾದ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗುತ್ತೆ. ಮನೆಯಲ್ಲಿ ಸಹ ನೆಮ್ಮದಿಯ ಕೊರತೆ, ಪತಿ ಪತ್ನಿಯರ ಮಧ್ಯೆ, ಬಂಧುಗಳ ಮಧ್ಯೆ, ಸೋದರರ ಮಧ್ಯೆ ಅನೇಕ ರೀತಿಯ ಕಲಹ ವಾಗ್ವಾದಗಳು ಬರ್ಬೋದು. ಹಣ, ಆಸ್ತಿ ಅಥವಾ ಇನ್ನಿತರ ವಿಚಾರಗಳಿಗೆ, ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟು ಅನೇಕ ರೀತಿಯ ವಾಗ್ವಾದ ಕಲಹಗಳಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗುವಂಥದ್ದು. ಹಾಗಾಗಿ 21, 22, 23 ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಅನಾವಶ್ಯಕವಾದ ಒಂದು ಜಗಳ ಕಲಹಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಒಳ್ಳೆಯದಲ್ಲ. 24, 25 ಸಾಮಾನ್ಯ ದಿನ, ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ಆರ್ಥಿಕವಾಗಿ ಜೊತೆಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಉತ್ತಮ ಅವಕಾಶಗಳಿವೆ. ದೂರ ಪ್ರಯಾಣ, ವಿದೇಶ ಪ್ರಯಾಣದ ಅವಕಾಶಗಳು ಒದಗಿ ಬರ್ಬೋದು. ಬಂಧು ಮಿತ್ರರಲ್ಲಿ ಸಹ ಬಾಂಧವ್ಯ ವೃದ್ಧಿಯಾಗುವಂಥದ್ದು. ವಾರದ ಕೊನೆಯ ದಿನ ಶುಕ್ರವಾರ ಶನಿವಾರದಂದು. ಒಟ್ಟಿನಲ್ಲಿ ಈ ವಾರದ ಆರಂಭ ಅದ್ಭುತವಾಗಿ ಬಂದಿವೆ. ಭಾನುವಾರ ಸೋಮವಾರ, ಮಂಗಳವಾರ ಬುಧವಾರ ಗುರುವಾರ ಮಿಶ್ರ ಫಲ ಅಥವಾ ಕೆಲವೊಂದು ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಶುಕ್ರವಾರ ಶನಿವಾರ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣ ನೀವು ವೈಟ್ ಅಥವಾ ಬಿಳೆ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆ 6 ಮತ್ತು 9, 6 and 9. ವೈಟ್ ಮತ್ತು ರೆಡ್ ಬಣ್ಣ 6 ಮತ್ತು 9 ಸಂಖ್ಯೆ. ಅಂದರೆ ಅಲ್ಲಿ ಶುಕ್ರ ಮತ್ತು ಮಂಗಳರು ಮಾತ್ರ ನಿಮಗೆ ಪೂರಕವಾಗಿದ್ದಾರೆ. ಉಳಿದಂತೆ ಇತರ 7 ಗ್ರಹಗಳು ನಿಮ್ಮ ವೈರುಧ್ಯವಾಗಿರುವ ಕಾರಣ ಅನೇಕ ರೀತಿಯ ಒಂದು ಶತ್ರು ಪೀಡೆ, ಅನೇಕ ರೀತಿಯ ಏರುಪೇರುಗಳು, ಮಾತಿನ ಚಕಮಕಿ, ಭಿನ್ನಾಭಿಪ್ರಾಯ ಎಲ್ಲ ಬರ್ಬೋದು. ಅದನ್ನೆಲ್ಲ ನೀವು ಮೆಟ್ಟಿ ನಿಂತುಕೊಂಡು ಈ ವಾರದಲ್ಲಿ ಬರತಕ್ಕಂಥ ಶುಕ್ರ ಮತ್ತು ಮಂಗಳನ ಬೆಂಬಲದಿಂದ ನಿಮ್ಮ ಕಾರ್ಯ ಸಾಧಿಸಬೇಕು. ಜೊತೆಗೆ ಮಂಗಳ ಶುಕ್ರ ಏಕಕಾಲದಲ್ಲಿ ಬೆಂಬಲವಾಗಿರೋ ಕಾರಣ ಈ ವಾರದಲ್ಲಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಭೂಮಿ ಕೊಳ್ಳೋ ವಿಚಾರಕ್ಕೆ ನೀವು ಕೈ ಹಾಕುವಂಥದ್ದು ಒಳ್ಳೆಯದಾಗುತ್ತೆ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಸಿಂಹರಾಶಿಗೆ ವಾರಾರಂಭ ಅದ್ಭುತವಾಗಿ ಬರ್ತಾಯಿದೆ. ಆರಂಭದಲ್ಲಿ ನಿಮ್ಮ ವ್ಯಾಪಾರ, ಉದ್ಯಮ, ಶಿಕ್ಷಣ ಇದೆಲ್ಲ ನಾರ್ಮಲ್ ಆಗಿರುವಂಥ ಉತ್ತಮ ದಿನಗಳು. ಮಂಗಳವಾರ ಬುಧವಾರ ಗುರುವಾರ ಇನ್ನಷ್ಟು ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. 21, 22, 23ರಲ್ಲಿ ಅದ್ಭುತವಾದ ಲಾಭ, ಸುಖ, ಜಯ, ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ಬಾಂಧವ್ಯ ವೃದ್ಧಿ ಆಗುತ್ತೆ. ಕೃಷಿ ಚಟುವಟಿಕೆ, ಉದ್ಯಮ, ಕೈಗಾರಿಕೆಗಳಿಗೆ ಮಹತ್ವವಾದ ನಿಮಗೆ ಬದಲಾವಣೆಗಳಾಗಿ ಅದರ ಮೂಲಕ ಹೆಚ್ಚಿನ ಲಾಭ ಬರುತ್ತೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಸಹ ಅವರವರೊಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ ಸಿಗುವಂತಹ ಘಟನೆ. ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ ಅವರಿಗೆ ಸರ್ಕಾರದ ಸವಲತ್ತುಗಳು ಕೈಗೆ ಸಿಗುವಂಥದ್ದು. ಈ ರೀತಿ ಹಲವಾರು ನಿಮ್ಮ ದೀರ್ಘಕಾಲೀನ ಕನಸುಗಳು ನನಸಾಗುವಂತಹ ಸಾಧ್ಯತೆ ಕಂಡು ಬರುತ್ತೆ ಈ 21, 22, 23ರಲ್ಲಿ. 24, 25 ಮಿಶ್ರ ಫಲಗಳಿಂದ ಕೂಡಿದೆ. ಶುಕ್ರವಾರ ಶನಿವಾರ ಸ್ವಲ್ಪ ಮಿಶ್ರ ಫಲ, ಮಾತಿನ ಚಕಮಕಿ, ವಾಗ್ವಾದ ಕಲಹಗಳು ಆಗುವಂಥದ್ದು. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರುವಂಥದ್ದು. ಕಿರಿಯರು ಮತ್ತು ಹಿರಿಯರು ಎರಡೂ ವರ್ಗದಲ್ಲಿ ಸಹ ನಿಮಗೆ ಭಿನ್ನಾಭಿಪ್ರಾಯ, ಮೇಲಾಧಿಕಾರಿಗಳ ಜೊತೆಗೆ ವ್ಯಾಪಾರದ ಉದ್ಯಮದಲ್ಲಿ ಸಹ ತೊಂದರೆಗಳು ಬರ್ಬೋದು. ಹಾಗಾಗಿ ಈ ವಾರದ ಕೊನೆಯ 2 ದಿನ ಸ್ವಲ್ಪ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬಂಥ ತತ್ವವನ್ನು ಅನುಸರಿಸಬೇಕು. ಅನಾವಶ್ಯಕ ಮಾತು, ಅನಾವಶ್ಯಕವಾಗುವಾದ ಚರ್ಚೆಗಳು ಮಾಡೋದು ಅಥವಾ ಇನ್ನೊಬ್ಬರ ಜೊತೆಗೆ ನೀವೇನಾದರೂ ಸ್ಪರ್ಧೆಗೆ ಇಳಿಯುವಂಥ ಇದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಆರಂಭದ ದಿನ ಅದ್ಭುತವಾಗಿ ಬಂದಿದೆ. 19, 20 ಅದ್ಭುತ. 21, 22, 23 ಇನ್ನಷ್ಟು ಉತ್ತಮ ಫಲ ಸಿಗುವಂತಹ 3 ದಿನಗಳು. ಕೊನೆಯ ದಿನ ಸ್ವಲ್ಪ ಮಿಶ್ರ ಫಲಗಳಿಂದ ಕೂಡಿದರೆ ಎಚ್ಚರಿಕೆ ಹೆಜ್ಜೆ ಬೇಕು. ಬಳಸುವಂಥ ಬಣ್ಣಗಳು ನೋಡಿದರೆ ವೈಟ್ ಅಥವಾ ಬಿಳೆ ಬಣ್ಣವನ್ನು ವಾರಪೂರ್ತಿ ಬಳಸುವಂಥದ್ದು. ವಾರಪೂರ್ತಿ ನಿಮಗೆ ಕೇವಲ ಶುಕ್ರನ ಒಂದು ವಿಶೇಷವಾದ ಅನುಗ್ರಹ ಇರೋದು. ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6. ಇನ್ನು ಸ್ನೋ ಅಥವಾ ಹಿಮದ ಬಣ್ಣವನ್ನು 21, 22, 23ರಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ಇರುವ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಕೋಬೋದು. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕನ್ಯಾ ರಾಶಿಗೆ ವಾರ ಆರಂಭ ಅದ್ಭುತವಾಗಿ ಬರ್ತಾಯಿದೆ. ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ವಾರ ಆರಂಭದಲ್ಲಿ ಇರುವಂಥ ಚಂದ್ರನು ಕನ್ಯಾ ರಾಶಿಯಲ್ಲಿರುವಂಥ ಚಂದ್ರನಿಂದಾಗಿ ಲಾಭ, ಸುಖ, ಜಯ, ಆರೋಗ್ಯ, ಯಶಸ್ಸು, ಕೀರ್ತಿ ಇದೆ. ಅಂದುಕೊಂಡದೇ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ದೂರ ಪ್ರಯಾಣ, ಯಾತ್ರೆ ಹೋಗುವಂಥ ಅವಕಾಶ, ಬಂಧು ಮಿತ್ರರಲ್ಲಿ ಉತ್ತಮ ಬಾಂಧವ್ಯ ಬೆರೆಯುವಂಥ ಅವಕಾಶ ಬರಲಿವೆ. 19, 20ರಲ್ಲಿ. 21, 22, 23 ಮಿಶ್ರ ಫಲಗಳು ಕೊಡ್ಬೋದು. ಚಂದ್ರನ ಬೆಂಬಲ ಕೊರತೆ ಇರುವ ಕಾರಣ ಅನೇಕ ರೀತಿಯ ಏರುಪೇರುಗಳಿಗೆ ಕಾರಣ ಆಗ್ಬೋದು. ವ್ಯಾಪಾರ ಉದ್ಯಮದಲ್ಲಿ ಅನಿಯಂತ್ರಿತವಾದ ಖರ್ಚುಗಳು ಬರೋದು, ಅನಪೇಕ್ಷಿತ ಖರ್ಚುಗಳೆಲ್ಲ ಬರ್ಬೋದು. ಆದರೆ ವಾರಪೂರ್ತಿ ಗುರುಬಲ ಒಂದು ಉತ್ತಮವಾಗಿರೋ ಕಾರಣ ಹೆಚ್ಚೇನು ಚಿಂತೆ ಪಡಬೇಕಾಗಿಲ್ಲ. ಸಾಂಕೇತಿಕವಾಗಿ ಸಣ್ಣ ಪುಟ್ಟ ಏರುಪೇರುಗಳಾಗ್ಬೋದ್ರೆ, ಸಿಂಪ್ಟಮ್ಯಾಟಿಕ್ ಆಗಿ ಸಣ್ಣ ಪುಟ್ಟ ಏರುಪೇರುಗಳು ಕೆಲವೊಬ್ಬರಿಗೆ ಮಾತ್ರ ಆಗ್ಬೋದಾಗಿದೆ. ಹಾಗಾಗಿ ಹೆಚ್ಚು ಚಿಂತೆ ಪಡಬೇಕಾಗಿಲ್ಲ. ಕೊನೆ 2 ದಿನಗಳು ಅದ್ಭುತವಾಗಿ ಬಂದಿವೆ. 24, 25 ಶುಕ್ರವಾರ ಶನಿವಾರ ನಿಮಗೆ ಜಯ, ಸುಖ, ಲಾಭ ಇದೆ. ಚಂದ್ರಾನುಕೂಲ ಉತ್ತಮ ಬರುತ್ತದೆ. ರಾಜಯೋಗ ಅಥವಾ ಗಜಕೇಸರಿಯಾದಂಥ ಫಲಗಳು ನಿಮಗೆ ಸಿಗಲಿವೆ. ವ್ಯಾಪಾರ ಉದ್ಯಮ ಎಲ್ಲ ಬಹಳಷ್ಟು ಉತ್ತಮವಾಗಿ ಅಲ್ಲವೇ. ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು. ಕೆಲವರಿಗೆ ಪ್ರಶಸ್ತಿ, ಪುರಸ್ಕಾರ, ಕೀರ್ತಿಗಳು ಸಿಗುವಂಥದ್ದು. ಧಾರ್ಮಿಕ ಕ್ಷೇತ್ರದಲ್ಲಿ ಏನಾದರೂ ವಿಶೇಷವಾದ ಅನುಭೂತಿ ನಿಮಗೆ ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ನಿಮಗೆ ಆರ್ಥಿಕ, ಧಾರ್ಮಿಕ ಮತ್ತು ನಿಮ್ಮ ಒಂದು ವೈಯಕ್ತಿಕ ವಿಚಾರದಲ್ಲಿ ಬಹಳ ಅದ್ಭುತವಾದ ಫಲವನ್ನು ಈ ವಾರದ ಕೊನೆಯ ಭಾಗದಲ್ಲಿ ನಿರೀಕ್ಷೆ ಮಾಡ್ಬೋದು. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣ ನೋಡಿದರೆ ನಿಮಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ಗ್ರೇ, ಗ್ರೀನ್, ವೈಟ್ ಬಣ್ಣ ಬಳಸಿ.
ಗ್ರೀನ್ ಬಣ್ಣ ಅಲ್ಲಿ 24ರಿಂದ ಬಳಸ್ಕೋಬೇಕು. ಯಾಕಂದರೆ 24ಕ್ಕಷ್ಟೇ ಬುಧನ ಚಲನೆ ಆರಂಭ ಆಗುವಂಥದ್ದು. ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಇದನ್ನು ಆ ಬಳಿಕ ಬಳಸೋದು. ಸಂಖ್ಯೆ 1, 2, 3, 4, 6 1, 2, 3, 4, 6 ಅನ್ನು ಬಳಸಿ ಸಂಖ್ಯೆ 5 ನಂಬರ್ 5 ನೀವು 24ರ ಬಳಿಕ ಬಳಸ್ಕೊಳ್ಳುವಂಥದ್ದು. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಜೊತೆಗೆ ಈ ವಾರ ಪೂರ್ತಿ ನಿಮಗೆ ರವಿ, ಗುರು ಮತ್ತು ಶುಕ್ರರ ಅನುಗ್ರಹ ಅದ್ಭುತವಾಗಿರಲಿ. ಬಲಶಾಲಿಯಾದ 3 ಗ್ರಹಗಳು ನಿಮ್ಮ ಪರವಾಗಿವೆ. ಹಾಗೆ ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ಳಿಕ್ಕೆ, ಶುಭ ಕಾರ್ಯದ ನಿರ್ಧಾರ ತೆಗೆದುಕೊಳ್ಳಿಕ್ಕೆ, ಜೀವನದ ಮಹತ್ವದ ಕೆಲಸ ಮಾಡಲಿಕ್ಕೆ ಈ ವಾರವನ್ನು ಆಯ್ಕೆ ಮಾಡ್ಕೋಬೋದು ಕನ್ಯಾ ರಾಶಿಯವರು. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ತುಲಾರಾಶಿಗೆ ವಾರಾರಂಭ ಮಿಶ್ರ ಫಲಗಳಿಂದ ಕೂಡಿರುತ್ತೆ. ವಾರಾರಂಭದಲ್ಲಿ ಸ್ವಲ್ಪ ಏರುಪೇರಿನ ಘಟನೆ, ಮಾತ್ರೆ ಚಕಮಕಿ ಎಲ್ಲ ಜರುಗುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ, ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ತಲೆನೋವು, ಹೊಟ್ಟೆ ನೋವು ಅಥವಾ ಇನ್ನಿತರ ಕೈಕಾಲು ನೋವು ಇತ್ಯಾದಿಗಳು ಕಾಣಿಸ್ಕೋಬೋದು. ಹಾಗೆ ವಾರಾರಂಭದಲ್ಲಿ ಸ್ವಲ್ಪ ನೀವು ತನುಮನ ಧನದ ಒಂದು ಸಂಯಮವನ್ನು ಕಾಪಾಡ್ಕೋಬೇಕು. ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದಾಗಲಿ ಅಥವಾ ಇನ್ನಿತರ ಯಾವುದೇ ವ್ಯವಹಾರಗಳ ಕೈ ಹಾಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಆ ಬಳಿಕ 21, 22, 23 ಮಂಗಳವಾರ, ಬುಧವಾರ, ಗುರುವಾರ ನಿಮಗೆ ಅದ್ಭುತವಾಗಿ ಉತ್ತಮ ಫಲ ಬಂದಿವೆ. ಉದ್ಯಮ, ವ್ಯಾಪಾರ, ಶಿಕ್ಷಣದಲ್ಲಿ ಜನ್ಮಸ್ಥಾನ ರಾಶಿಯಲ್ಲಿ ಜನ್ಮರಾಶಿಯಲ್ಲಿ ಬಂದಂಥ ಚಂದ್ರನು ನಿಮಗೆ ಆಶೀರ್ವಾದವನ್ನು, ಸುಖವನ್ನು, ಲಜವನ್ನು, ಸುಖವನ್ನು ಮಾಡ್ತಿದ್ದಾನೆ. ವ್ಯಾಪಾರ ಉದ್ಯಮ ಸಹ ಬಹಳ ಚೆನ್ನಾಗಿ ನಡೀತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೂ ಶುಭ ಫಲ ನಿಗದಿಯಾಗಿದೆ. ಆ ಬಳಿಕ 24, 25 ಮಿಶ್ರ ಫಲ, ಶುಕ್ರವಾರ, ಶನಿವಾರ ಮಿಶ್ರ ಫಲಗಳಿಂದ ಕೂಡಿದೆ. ಯಾವುದೇ ರೀತಿಯ ಉತ್ತಮವಾದ ನಿರೀಕ್ಷೆ ಇರುವುದಿಲ್ಲ. ಜಗಳವಾಗುವುದ, ಕಲಹ, ನಷ್ಟಗಳ ಸಾಧ್ಯತೆ ಕಂಡುಬರುತ್ತೆ. ಹಾಗೆ ಆ ಕೊನೆಯ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ವಾರದ ನಿಮಗೆ ಆರಂಭದ ದಿನಗಳು ಸಾಮಾನ್ಯ ದಿನ ಬಂದಿವೆ. ಮಧ್ಯದ 3 ದಿನಗಳು 21, 22 ಅದ್ಭುತವಾಗಿ ಬಂದಿವೆ. ಕೊನೆಯ ದಿನಗಳಲ್ಲಿ ಮತ್ತೆ ಸಾಮಾನ್ಯವಾದ ಫಲ ಬಂದಿವೆ. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಆರೆಂಜ್, ವೈಟ್, ಬ್ಲೂ ಮಿಕ್ಸ್ ಬಣ್ಣ ಬಳಸಿ. ಸಂಖ್ಯೆ 1, 6, 7, 8 1, 6, 7, 8 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ವೃಶ್ಚಿಕ ರಾಶಿಗೆ ಅದ್ಭುತವಾದ ವಾರಾರಂಭ ಆಗ್ತಾಯಿದೆ. 19, 20 ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಚಂದ್ರಾನುಕೂಲ ಉತ್ತಮವಾಗಿದ್ದು ವ್ಯಾಪಾರ, ಉದ್ಯಮ, ಶಿಕ್ಷಣದಲ್ಲಿ ಮುನ್ನಡೆದಿದೆ. ಲಾಭ ಸ್ಥಾನದ ಚಂದ್ರನಿಂದಾಗಿ ಆಕಸ್ಮಿಕ ಧನ ಲಾಭಗಳಾಗುವಂಥದ್ದು. ವಿವಿಧ ಪ್ರಯತ್ನಗಳು, ಹಿಂದೆ ಮಾಡಿದ ಪ್ರಯತ್ನಗಳ ಒಂದು ಪೂರ್ಣ ಫಲ ನಿಮಗೆ ಕೈಗೆ ಬರುವಂಥದ್ದು. ಉದ್ಯೋಗದಲ್ಲಿ ಬಡ್ತಿ, ಹೊಸ ಉದ್ಯೋಗ ಸಿಗುವಂಥದ್ದು ಅಥವಾ ಹಣಕಾಸಿಗೆ ಸಂಬಂಧಿಸಿದ ಮಹತ್ವದ ಬದಲಾವಣೆಗೆ ಒಪ್ಪಂದಗಳು ಆಗುವಂಥದ್ದು. ದೂರ ಪ್ರಯಾಣ, ಪ್ರವಾಸ ಹೋಗುವಂಥ ಅವಕಾಶ, ಹೊಸ ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ, ಈ ರೀತಿ ಅನೇಕ ಅದ್ಭುತವಾದ ಫಲ ಭಾನುವಾರ, ಸೋಮವಾರ ನಿರೀಕ್ಷೆ ಮಾಡ್ಬೋದು. 19, 20ರಲ್ಲಿ 21, 22, 23 ಸ್ವಲ್ಪ ಮಿಶ್ರ ಫಲಗಳಿಂದ ಕೂಡಿದೆ. ಅಲ್ಲಿ ನಿಮ್ಮ ಒಂದು ಸಂಯಮಕ್ಕೆ ಪರೀಕ್ಷೆಗಳು ಬರ್ಬೋದು, ತಾಳ್ಮೆಗೆ ಪರೀಕ್ಷೆಗಳು ಬರ್ಬೋದು. ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರುವಂಥದ್ದು. ಮಿತ್ರರ ಜೊತೆಗೆ, ಬಂಧುಗಳ ಜೊತೆಗೆ ಏನಾದರೂ ಭಿನ್ನಾಭಿಪ್ರಾಯಗಳು, ಅನಿರೀಕ್ಷಿತವಾದ ಖರ್ಚು ವೆಚ್ಚಗಳು ಬರ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ 21, 22, 23ರಲ್ಲಿ ಬೇಕಾಗುತ್ತೆ. 24, 25 ಅದ್ಭುತವಾದ ಉತ್ತಮ ದಿನ. ಆರೋಗ್ಯ ಸುಧಾರಣೆ, ಯಶಸ್ಸು, ಕೀರ್ತಿ, ಲಾಭವಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅದ್ಭುತವಾದ ಅವಕಾಶಗಳು ಬರಲಿವೆ. ಹಾಗೆ 24, 25ರಲ್ಲಿ ನೀವು ಆಯ್ಕೆ ಮಾಡಿಕೊಂಡ್ರೆ ವಿಶೇಷವಾದ ಶುಭ ಫಲವನ್ನು ಪಡಲಿಕ್ಕೆ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅದ್ಭುತವಾದ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂಥ ದಿನಗಳೇನು ಅಂದರೆ 19, 20, 24, 25 ಈ ಅದ್ಭುತವಾದ ಉತ್ತಮ ಫಲಗಳು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಜೊತೆಗೆ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ. ಸ್ನೋ, ಯೆಲ್ಲೋ ಮತ್ತು ಮಿಕ್ಸ್ ಮತ್ತು ಹಳದಿ ಬಣ್ಣವನ್ನು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬಳಸುವಂಥದ್ದು. ಸಂಖ್ಯೆ 2, 3, 7 2, 3, 7 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಧನುಸ್ಸು ರಾಶಿಗೆ ಈ ವಾರ ಆರಂಭ ಅದ್ಭುತವಾಗಿ ಬರ್ತಾಯಿದೆ. ಆರಂಭದ ದಿನಗಳಲ್ಲಿ ನಿಮಗೆ ಅದ್ಭುತವಾದ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು. ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಅದ್ಭುತವಾಗಿರುತ್ತೆ. ಬಂಧು ಮಿತ್ರರಲ್ಲಿ ಸಹ ಉತ್ತಮವಾದ ಬಾಂಧವ್ಯ, ಹಣಕಾಸಿಗೆ ಸಂಬಂಧಪಟ್ಟು ನಿಮಗೆ ಸುಸ್ಥಿರತೆ ಅಂದರೆ ಸ್ಟೇಬಿಲಿಟಿ ಇರುತ್ತೆ. ಮನೆಯಲ್ಲಿ ಸಹ ಶಾಂತಿಯ ವಾತಾವರಣ, ಶುಭ ಕಾರ್ಯಗಳ ಚಿಂತನೆ ಎಲ್ಲ ನಡೆಯುತ್ತೆ. ಹಾಗೆ 19, 20 ಭಾನುವಾರ, ಸೋಮವಾರ ಸದುಪಯೋಗಪಡಿಸಿಕೊಳ್ಳಿ. ಆ ಬಳಿಕ ಮಂಗಳವಾರ, ಬುಧವಾರ, ಗುರುವಾರ ಸಿನಿಮಾ ಫಲಗಳು ಉತ್ತಮ ದಿನ. 21, 22, 23ರಲ್ಲಿ ಲಾಭಸ್ಥಾನದ ಚಂದ್ರನು ಜಯ, ಸುಖ, ಲಾಭವನ್ನು ಕೊಳ್ಳಿದ್ದಾನೆ. ದೀರ್ಘಕಾಲದ ಒಪ್ಪಂದಗಳು ಈಗ ಕೈಗೂಡಲಿವೆ. ಕೃಷಿ ಚಟುವಟಿಕೆ, ಕೈಗಾರಿಕೆ, ಹೈನುಗಾರಿಕೆಗಳ ಉತ್ತಮವಾದ ಲಾಭಗಳನ್ನು ಗಳಿಸಬಹುದಾಗಿದೆ. ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ವಿಶೇಷವಾಗಿ ಈ ವಾರದ 19, 20, 21, 22, 23ರಲ್ಲಿ ನಿರಂತರವಾಗಿ ಅಂದರೆ 5 ದಿನಗಳು ಕೊಡಲಿವೆ. ಕೊನೆಯ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. ಶುಕ್ರವಾರ, ಶನಿವಾರ 24, 20ರಲ್ಲಿ ಸ್ವಲ್ಪ ಮಿಶ್ರ ಫಲ, ಹಣಕಾಸಿನ ನಷ್ಟಗಳಾಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ಸ್ವಯಂಕೃತ ಅಪರಾಧದಿಂದ ನೀವು ನಿಯಂತ್ರಣ ಕಳೆದುಕೊಳ್ಳುವಂಥದ್ದು, ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಈ ಶುಕ್ರವಾರ, ಶನಿವಾರ ಆಗ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರ. ಉಳಿದಂತೆ ಆರಂಭದ 5 ದಿನಗಳು ಅದ್ಭುತವಾದ ಉತ್ತಮ ಫಲ ನೀಡಲಿವೆ. ಬಳಸುವಂಥ ಬಣ್ಣಗಳು ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆ 2, 4, 6, 9 2, 4, 6, 9 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮಕರ ರಾಶಿಗೆ ವಾರ ಆರಂಭ ಸಾಮಾನ್ಯ ಆರಂಭ.
19, 20ರಲ್ಲಿ ಚಂದ್ರನ ಬೆಂಬಲದ ಕೊರತೆ, ಆದರೆ ಗುರುವಿನ ಬಲ ವಿಶೇಷವಾಗಿ ನಿಮ್ಗೆ ವಾರಪೂರ್ತಿ ಇದೆ. ಶುಕ್ರನ ಬೆಂಬಲ ಇದೆ, ಶನಿ ಮಹಾರಾಜರ ಬೆಂಬಲ, ಪ್ರಬಲವಾದ 3 ಗ್ರಹಗಳ ಬೆಂಬಲ ವಾರಪೂರ್ತಿ ಇದೆ. ಹಾಗಾಗಿ ಆತಂಕ ಪಡುತ್ತೇನಿಲ್ಲ. ಆದರೆ ಸಾಂಕೇತಿಕವಾಗಿ ಸಿಂಪ್ಟಮ್ಯಾಟಿಕ್ ಆಗಿ ಭಾನುವಾರ ಸೋಮವಾರ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ, ಅನಪೇಕ್ಷಿತ ಖರ್ಚುಗಳು ಬರುವಂಥದ್ದು, ಹಣಕಾಸಿನ ನಿಯಂತ್ರಣ ಸ್ವಲ್ಪ ಕಷ್ಟ ಆಗುವಂಥದ್ದೆಲ್ಲ ಸಾಧ್ಯತೆ ಬರುತ್ತೆ. ಆ ಬಳಿಕ ಬರ್ತಕ್ಕಂಥ 21, 22, 23 ನಿಮ್ಮ ಪಾಲಿಗೆ ಅದ್ಭುತ ದಿನ. ವಿಶೇಷವಾಗಿ ನಿಮ್ಮ ಒಂದು ವ್ಯಾಪಾರ, ಉದ್ಯಮ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಮಹತ್ವದ ಫಲಗಳು ಬರುವಂಥದ್ದು, ಹಿಂದೆ ಮಾಡಿದ ಪ್ರಯತ್ನದ ಫಲಗಳು ಹಿಂದೆ ಬರುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶಗಳು ಕೆಲವೊಬ್ಬರಿಗೆ ಬರ್ಬೋದು, ಅಥವಾ ಕೆಲವೊಬ್ಬರಿಗೆ ವಿದೇಶದ ಉದ್ಯೋಗ, ವಿದೇಶದ ಶಿಕ್ಷಣದ ಅವಕಾಶ ಒದಗಿ ಬರ್ಬೋದಾಗಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. 19, 20ರಲ್ಲಿ 21, 22, 23 ನಿಮ್ಮ ಪಾಲಿಗೆ ಉತ್ತಮ ದಿನ. ಕರ್ಮಸ್ಥಾನದ ಚಂದ್ರನು ಆರೋಗ್ಯವನ್ನು, ಜಯ, ಸುಖ, ಲಾಭವನ್ನು ಕೊಳ್ಳಿದ್ದಾನೆ. ದೀರ್ಘಕಾಲದಿಂದ ಕಾಡ್ತಿದ್ದ ಕೆಲವು ಆರೋಗ್ಯ ಸಮಸ್ಯೆಗಳು ದಿಢೀರಾಗಿ ತಾನಾಗೆ ಗುಣಮುಖ ಆಗುವಂಥ, ಜೊತೆಗೆ ಯಾವುದೇ ರೀತಿಯ ನಿಮಗೆ ಕೈಗಾರಿಕೆ, ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆಯಲ್ಲಿ ಅನೇಕ ನಿಮಗೆ ಬಂಧುಗಳ, ಮಿತ್ರರ ಸಹಾಯ ಏಕಕಾಲದಲ್ಲಿ ಸಿಗುವಂಥದ್ದು. ವ್ಯಾಪಾರ, ಉದ್ಯಮ, ಶಿಕ್ಷಣ ಬಹಳ ಉತ್ತಮ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ವಾರಪೂರ್ತಿ ನಿಮಗೆ ಕ್ಷಿಪ್ರವಾಗಿ ಆಗಲಿವೆ. ಈ ಒಂದು ಮಕರ ರಾಶಿಯವರಿಗೆ ಗುರುಬಲದ ವಿಶೇಷವಾದ ನಿಮಗೆ ರಕ್ಷಣೆ, ಶನಿ ಮಹಾರಾಜರ ವಿಶೇಷವಾದ ರಕ್ಷಣೆ, ಜೊತೆಗೆ ಈ ತಿಂಗಳ 24ರಿಂದ ಸಿಗುವಂಥ ಬುಧನ ವಿಶೇಷವಾದ ಆಶೀರ್ವಾದ. ಹಾಗಾಗಿ ಪ್ರಬಲವಾದ 3-4 ಗ್ರಹಗಳ ನಿಮ್ಮ ಒಂದು ರಕ್ಷಣೆ ಇರುತ್ತೆ. ಜೊತೆಗೆ ಕೇತು ಸಹ ನಿಮ್ಮ ಬೆಂಬಲಕ್ಕೆ ಕೆಲವೊಮ್ಮೆ ಇರ್ತಾರೆ. ಹಾಗಾಗಿ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಹಣಕಾಸು, ಆರೋಗ್ಯ, ವ್ಯಾಪಾರ, ಉದ್ಯಮ, ಶಿಕ್ಷಣ ಚೆನ್ನಾಗಾಗುತ್ತೆ. ದೀರ್ಘಕಾಲದ ಕನಸು ನನಸಾಗುವಂಥದ್ದು, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಸಹ ಚೆನ್ನಾಗಿರುವಂಥದ್ದು. ಈ ವಾರ ಬಳಸ್ತಕ್ಕಂಥ ಬಣ್ಣ ಮಕರ ರಾಶಿಯವರು ನೋಡಿದರೆ, ಬಣ್ಣದ ಸಂಖ್ಯೆಗಳು ನೋಡಿದರೆ 21, 22, 23 ಸಂಖ್ಯೆ ಬಣ್ಣಗಳು ಯೆಲ್ಲೋ, ವೈಟ್, ಬ್ಲೂ ಬಣ್ಣ ಬಳಸಿ. ಯೆಲ್ಲೋ, ವೈಟ್, ಬ್ಲೂ ಬಣ್ಣ ಬಳಸಿ. ಸಂಖ್ಯೆ 3, 6, 9 369 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕುಂಭರಾಶಿ. ಕುಂಭರಾಶಿಗೆ ವಾರಾರಂಭ ಸಾಮಾನ್ಯ ಆರಂಭದಲ್ಲಿ ಸ್ವಲ್ಪ ಏರುಪೇರಿನ ಘಟನೆ, ಮಾತಿನ ಚಕಮಕಿಯಲ್ಲಿ ಆಗುವಂಥದ್ದು, ನಿಮ್ಮ ವಿರುದ್ಧ ದೂರು, ಕಂಪ್ಲೇಂಟ್ಗಳು ಬರೋದು, ಕೇಸ್ಗಳು ಆಗುವಂಥದ್ದು, ಜೊತೆಗೆ ನೀವು ಮಾಡಿರೋ ತಪ್ಪು ನಿಮ್ಮ ತಲೆಗೆ ಬರುವಂಥದ್ದು. ಕೆಲಸದ ಅಥವಾ ವೃತ್ತಿ ಜಾಗದಲ್ಲಿ ಸಹ ಮೇಲಧಿಕಾರಿಗಳಿಂದಲೂ ಕಿರುಕುಳ, ಕಿರಿಯ ಸಹೋದ್ಯೋಗಿಗಳಿಂದಲೂ ನಿಮಗೆ ಕಿರುಕುಳ ಎದುರಿಸುವಂಥದ್ದು, ಕಷ್ಟ ಆಗುವಂಥದ್ದು. ಜೊತೆಗೆ ಅನೇಕ ರೀತಿಯ ಸಂಜ್ಞೆಗಳಿಂದ ನಿಮಗೆ ಮನಸ್ಸಲ್ಲಿ ಆಘಾತ ಆಗುವಂಥದ್ದು, ಆ ಶಕುನಗಳು ಅಂತ ಹೇಳ್ತೀವಿ. ಅಂಥ ಶಕುನಗಳಿಂದ ಮನಸ್ಸಲ್ಲಿ ಭಯ, ಆತಂಕಗಳು ಆಗುವಂಥದ್ದು. ಸಾಡೆ ಸಾತಿಯ ಪ್ರಭಾವ ನಿಮಗೆ ಇನ್ನೂ ಮುಗಿದಿಲ್ಲ. ಸಾಡೆ ಸಾತಿಯ ಪ್ರಭಾವದಿಂದಲೂ ಕೆಲವೊಮ್ಮೆ ಮನಸ್ಸಿಗೆ ಆತಂಕ, ಬೇಜಾರು, ಭಯಗಳು ಆಗುವಂಥದ್ದು. ಕೂಡಿಟ್ಟ ಅಥವಾ ಯಾವುದೇ ರೀತಿಯ ನೀವು ಸೇವಿಂಗ್ ಮಾಡಿದ ಹಣವನ್ನು ಬೇರೆ ಉದ್ದೇಶಗಳಿಗೆ ಈಗ ತೆಗೆಯುವಂಥದ್ದು, ವಿತ್ಡ್ರಾ ಮಾಡುವಂಥ ಪ್ರಮೇಯ ನಿಮಗೆ ಎದುರಾಗ್ಬೋದು. ಹಾಗಾಗಿ ಆರೋಗ್ಯ ವಿಚಾರವಾಗಿ, ಹಣಕಾಸು ವಿಚಾರವಾಗಿ, ಜೊತೆಗೆ ವ್ಯಾಪಾರ, ಉದ್ಯಮದ ವಿಚಾರವಾಗಿ ಈ ವಾರದಲ್ಲಿ ತುಂಬ ಮೈಯೆಲ್ಲ ಕಣ್ಣಾಗಿರುವಂಥ ಎಚ್ಚರಿಕೆ ಬೇಕಾಗುತ್ತೆ. 19, 20, 21, 22, 23 ನಿರಂತರವಾಗಿ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇದೆ. ವಾರದ ಕೊನೆಯ ದಿನ 2 ದಿನ ಮಾತ್ರ ಚಂದ್ರ ಅನುಕೂಲ ಬರುವಂಥದ್ದು. 23, 24ರಲ್ಲಿ 24, 25ರಲ್ಲಿ ಮಾತ್ರ ಚಂದ್ರ ನಿಮಗೆ ಪೂರಕವಾಗಿ ಬಂದಾನೆ. ಹಾಗಾಗಿ ಅಂದು ವಿಶೇಷವಾದ ಲಾಭ, ಸುಖ, ಜಯ ಇದೆ. ಕರ್ಮಸ್ಥಾನದ ಚಂದ್ರನು ಯಶಸ್ಸಿನ ಲಾಭವನ್ನು, ಜಯವನ್ನು ಕೊಡಲಿದ್ದಾನೆ. ದೀರ್ಘಕಾಲದ ಕನಸು ನನಸಾಗಲಿವೆ. ವ್ಯಾಪಾರ, ಉದ್ಯಮದಲ್ಲಿ ಬಹಳಷ್ಟು ವಿಶೇಷವಾದ ಉತ್ತಮ ಫಲವನ್ನು, ಪ್ರಗತಿಯನ್ನು ಪಡೆಯಲಿದ್ದೀರಾ 24, 25ರಲ್ಲಿ. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ವಾರಾರಂಭ 5 ದಿನಗಳು ಸ್ವಲ್ಪ ಮಿಶ್ರ ಫಲ, ಸಂಕಷ್ಟ ಫಲ, ಯೋಚನೆ, ಚಿಂತೆ, ಭಯ ಆಗಲಿದ್ದರೂ ಕೊನೆ 2 ದಿನ ಶುಕ್ರವಾರ, ಶನಿವಾರ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದಾಗಿದೆ. ಬಳಸ್ತಕ್ಕಂಥ ಬಣ್ಣ ಕೇವಲ ಆರೆಂಜ್ ಅಥವಾ ಕೇಸರಿ ಬಣ್ಣ ಅಷ್ಟೇ ಈ ವಾರದಲ್ಲಿ ಬಳಸಬಹುದಾಗಿದೆ. ಇದೆಲ್ಲ ಮಾರುತಿಯ ಒಂದು ಮಹಿಮೆಯಿಂದ ಆಗುವಂಥದ್ದು. ವಿಶೇಷವಾಗಿ ನಿಮಗೆ ಕುಂಭರಾಶಿಯವರಿಗೆ ಈ ಶನಿ ಪೀಡೆ ಇರುವ ಕಾರಣ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡಿ, ಕೇವಲ ಸೂರ್ಯನ ಒಂದು ಆಶೀರ್ವಾದ ಅಷ್ಟೇ ಇರೋದು, ಇತರ ಗ್ರಹಗಳೆಲ್ಲ ವಿರುದ್ಧವಾಗಿವೆ. ಹಾಗಾಗಿ ಇಲ್ಲಿ ನೀವು ಶತ್ರು ಬಾಧೆ, ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಬಗ್ಗೆ ವಾರಪೂರ್ತಿ ಎಚ್ಚರಿಕೆ ಇರಬೇಕು. ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮೀನರಾಶಿಗೆ ವಾರಾರಂಭ ಉತ್ತಮವಾಗಿದೆ. ಗುರುಬಲದ ವಿಶೇಷವಾದ ಬೆಂಬಲ ಪಡೆಯತಕ್ಕಂಥ ಈ ಮೀನರಾಶಿಯವರಿಗೆ ಅನೇಕ ರೀತಿಯ ಅದ್ಭುತವಾದ ಉತ್ತಮ ಫಲ ವಾರದಲ್ಲಿ ಭಾನುವಾರ, ಸೋಮವಾರ ಬರಲಿದೆ. ಹಣಕಾಸಿನ ಆರೋಗ್ಯ ಚೆನ್ನಾಗಾಗುತ್ತೆ. ವ್ಯಾಪಾರ, ಉದ್ಯಮ ಚೆನ್ನಾಗಾಗುತ್ತೆ. ವ್ಯಾಪಾರ ಉದ್ಯಮದವರಿಗೆ ಹಿಂದೆ ಬಾಕಿ ಇದ್ದ ದೊಡ್ಡ ಮೊತ್ತದ ಹಣ, ಸರ್ಕಾರದಿಂದ ಬೇಕಾದ ಸವಲತ್ತುಗಳು ಸಿಗ್ಬೋದು, ಅಥವಾ ನಿಮ್ಮ ವಿರುದ್ಧ ದಾಖಲಾದ ಯಾವುದೇ ಕೇಸುಗಳು, ಕಂಪ್ಲೇಂಟ್ಗಳು ಅದು ನಿಮ್ಮ ಪರವಾಗಿ ವಿಜಯ ಆಗುವಂಥ ಘಟನೆ 19, 20ರಲ್ಲಿ ಆಗುತ್ತೆ. ರಾಜಕಾರಣಿಗಳಿಗೆ, ಸರ್ಕಾರದಲ್ಲಿ ಹುದ್ದೆಯಲ್ಲಿರೋರಿಗೆ, ಉನ್ನತ ಶಿಕ್ಷಣದಲ್ಲಿರೋರಿಗೆ ಅದ್ಭುತವಾದ ಉತ್ತಮ ಫಲವನ್ನು 19, 20ರಲ್ಲಿ ಪಡೆಯುವಂಥದ್ದು ಮೀನರಾಶಿಯವರು. 21, 22, 23 ಹಣಕಾಸು, ಆರೋಗ್ಯ ವಿಚಾರ ಪರವಾಗಿಲ್ಲ. ವೈಯಕ್ತಿಕ ವಿಚಾರವಾಗಿ ಕೆಲವೊಂದು ಏರುಪೇರಿನ ಘಟನೆಗಳು, ಮಾತಿನ ಚಕಮಕಿಗಳಾಗುವಂಥದ್ದು, ಮನೆಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯ ಮತ್ತು ನಿಮ್ಮ ವಿರುದ್ಧ ಸಂಚು ಎಲ್ಲ ಆಗುವಂಥದ್ದು. ಹಾಗಾಗಿ 21, 23ರಲ್ಲಿ ವಿಶೇಷವಾಗಿ ಮಾತು ಬಲ್ಲವರಿಗೆ ಜಗಳದ ತತ್ವವನ್ನು ಅನಿಸಬೇಕು. ಅನಾವಶ್ಯಕವಾಗಿ ವಾದವಾದ ಚರ್ಚೆ ಇತ್ಯಾದಿಗಳು ಮುಂದುವರಿಸೋದು ಒಳ್ಳೆಯದಲ್ಲ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ 21, 22, 23ರಲ್ಲಿ.
ಕೊನೆಯ ದಿನ ನಿಮಗೆ ಅದ್ಭುತವಾದ ಸಾಮಾನ್ಯ ಹಣಕಾಸಿನ ಉತ್ತಮ ಫಲ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ 24-20ರಲ್ಲಿ ಜರುಗುತ್ತೆ. ಆದರೆ ಖರ್ಚು ವೆಚ್ಚಗಳು ಅನಿಯಂತ್ರಿತ. ಶುಕ್ರವಾರ ಶನಿವಾರ ಅನಿರೀಕ್ಷಿತ ಖರ್ಚುಗಳು, ಅನಿಯಂತ್ರಿತ ಖರ್ಚುಗಳು ಬರುವುದು. ಆಸ್ಪತ್ರೆಗೆ, ಔಷಧಿಗಳಿಗೆ, ಅದು ಇನ್ನಿತರ ಯಂತ್ರ ವಾಹನ ರಿಪೇರಿಗೆ, ಇಂತಹ ಆಕಸ್ಮಿಕ ಖರ್ಚು ಅಂತ, ಆಕಸ್ಮಿಕ ಲಾಭ ಅಲ್ಲ. ಶುಕ್ರವಾರ ಶನಿವಾರ ನಿಮಗೆ ಆಕಸ್ಮಿಕ ಖರ್ಚುಗಳು ಬರುವಂಥ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ಈ ಮೀನರಾಶಿಯವರಿಗೆ ವಾರದ ಆರಂಭ ಅದ್ಭುತವಾಗಿ ಸೂರ್ಯನ ಬೆಂಬಲ ಇರುವಂಥ ದಿನಗಳು ಬಂದಿವೆ. 19-20, ಆ ಬಳಿಕ 21-22-23 ಪರವಾಗಿಲ್ಲ. ವಿಶೇಷವಾದ ಲಾಭ, ಸುಖ, ಜಯಗಳನ್ನು ವಿಶೇಷವಾದ ದೇವಾನುಗ್ರಹದಿಂದ ಬಂದಿದೆ. ಕೊನೆಯ 2 ದಿನ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಆ ಬಗ್ಗೆ ಹೆಚ್ಚಿನ ಗಮನಿಸಬೇಕು. ಬಳಸತಕ್ಕಂಥ ಬಣ್ಣ ಎಲ್ಲೋ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಎಲ್ಲೋ ಮಿಕ್ಸ್ ರೆಡ್ ಬಣ್ಣ ಬಳಸಿ. ಸಂಖ್ಯೆ 379 379 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಎಲ್ಲೋ ಮಿಕ್ಸ್ ರೆಡ್ ಬಣ್ಣ ಬಳಸುವಂಥದ್ದು, ಸಂಖ್ಯೆ 379 ಬಳಸುವಂಥದ್ದು ಮೀನರಾಶಿಯವರು. ಇಲ್ಲಿವರೆಗೆ ಎಲ್ಲ 12 ರಾಶಿಗಳ ವಾರ ಭವಿಷ್ಯ ಜುಲೈ 19ರಿಂದ 25ರವರೆಗಿನ ವಿಶ್ಲೇಷಣೆ ಮಾಡಲಾಗಿದೆ. ಇಲ್ಲಿ ಬರತಕ್ಕಂಥ ಫಲದಲ್ಲಿ ಉತ್ತಮ, ಮಧ್ಯಮ, ಅಧಮಾದಿ ಫಲಗಳಿಂದ ಯಾರು ವಿಚಿಂತರಾಗದೆ ನಿಮ್ಮ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆ ಅಥವಾ ನವಗ್ರಹ ರೂಪದ ಭಗವಂತನ ಆರಾಧನೆ ಮಾಡಿಕೊಳ್ಳಿ. ಅಥವಾ ಅನುಕೂಲಕರವಾದಂಥ ದೇವತಾ ಸ್ತೋತ್ರ, ಪ್ರಾರ್ಥನೆ, ಶ್ಲೋಕಗಳನ್ನು ಸಹ ಪಠನೆ ಮಾಡುವಂಥದ್ದು, ದಾನ ಧರ್ಮಾದಿಗಳನ್ನು ಸಹ ಮಾಡುವಂಥದ್ದು. ತಮಗೆಲ್ಲರಿಗೂ ಆ ಭಗವಂತನ ಕೃಪೆಯಿಂದ, ನವಗ್ರಹಗಳ ಆಶೀರ್ವಾದದಿಂದ ಆಯುರಾರೋಗ್ಯ, ಯಶಕೀರ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನಿಯನ್ನು ಪ್ರೋತ್ಸಾಹಿಸಿಗೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.